ಗಾಯ್ಸ್ ನೋಡಿ, ಇದು ನಮ್ಮ ಮನೆ ಹಳೆ ಐರಾವತ. ಇದು ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇದು ಆ್ಯಕ್ಚುಲಿ ನಿಜವಾಗ್ಲೂ ಹೆಂಗಿತ್ತು ಅಂದ್ಬಿಟ್ಟು ನಾನು ನಿಮಗೆ ಇನ್ನೊಂದು ಇದ್ರದ್ದು ವೀಡಿಯೋನ ನಾನು ಎಂಡಿಂಗಲ್ಲಿ ಹಾಕ್ತೀನಿ. ಇವಾಗ ನೋಡಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇದರಿಂದ ನನಗೆ ತುಂಬ ಮೆಮೊರೀಸ್ ಇದೆ. ಇದನ್ನು ಆ್ಯಕ್ಚುಲಿ ರೆಡಿ ಮಾಡಿಸಿದ್ದು ಗೈಸ್. ಇದು ಗಾಡಿ ನಮ್ಮಪ್ಪ ಫಸ್ಟು ಟೈಮು ನಮ್ಮ ಮನೆಗೆ ಗಾಡಿ ಅಂದ್ಬಿಟ್ಟು ನಮ್ಮದೊಂದು ಸೈಕಲ್ ತಂದಿತ್ತು. ನಮ್ಮ ಮನೆಗೆ ಗಾಡಿ ಅಂತ ಬಂದಿತ್ತೆ ಇದು ಫಸ್ಟ್ ಟೈಮು. ಇವಾಗ ಬಿಡಿ ಕಾರ್ಗಳಿದ್ದಾವೆ, ಬೈಕ್ಗಳಿದ್ದಾವೆ, ಇಂಪಾರ್ಟೆಂಟ್ ಕಾರ್ಗಳೆಲ್ಲ ಇಟ್ಟಿದ್ದೀವಿ. ಬಟ್ಟು ಆದ್ರೂ ಇದು ನಮ್ಮಪ್ಪ ನಮ್ಮ ಹತ್ರ ಏನು ಇಲ್ಲದೇ ಇದ್ದಾಗ ಒಂದು ಟೈಮಲ್ಲಿ ಫಸ್ಟು ಟೈಮು ನಮ್ಮ ಮನೆಗೆ ಇದನ್ನು ಗಾಡಿ ಅಂತ ತಂದಿತ್ತು. ನಾವೆಲ್ಲ ಆ್ಯಕ್ಚುಲಿ ಇವಾಗೇನು ಬೈಕ್ ಓಡಿಸ್ತೀವಿ ಅದನ್ನೆಲ್ಲ ಕಲ್ತಿತ್ತು ಇದೇ ಸೈಕಲಿಂದ. ನಾವು ಸೈಕಲ್ ಕಲ್ತಿತ್ತು, ಮತ್ತು ನಾವು ಬೈಕ್ ಓಡಿಸೋದು ಇವಾಗ ಏನೇನು ಕಲ್ತಿದ್ದೀವಿ ಅದೆಲ್ಲ ನಾವು ಎದ್ದು ಬಿದ್ದು ಇದೇ ಸೈಕಲಿಂದ ಕಲ್ತಿತ್ತು. ತುಂಬ ಮೆಮೊರೀಸ್ ಇದೆ ಗೈಸ್ ಇದರಲ್ಲಿ. ಅದಕ್ಕೆ ರೆಡಿ ಮಾಡಿಸಿದೆ ನಾನೇ. ತುಂಬ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ರು, ಎಲ್ಲ ಫುಲ್ಲು ರಸ್ಟ್ ಹಿಡ್ದು ತುಕ್ಕಿಡ್ದುಬಿಟ್ಟಿತ್ತು. ಸೊ ಇದನ್ನು ರೆಡಿ ಮಾಡಿಸ್ದೆ. ನೋಡಿ ಈ ಥರ ಕಾಣಿಸ್ತೈತೆ. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ತಂದಿತ್ತು ಸೈಕಲ್ಲು. ರಿಮ್ ಹೋಗ್ಬಿಟ್ಟಿತ್ತು, ರಿಮ್ಗಳೆಲ್ಲ ಹಾಕ್ಸ್ದೆ, 2 ರಿಮ್ಮು. ಮತ್ತು ನೋಡಿ ಇದು ಮಣಿಗಳು ಕೂಡ ಎಲ್ಲ ಹಾಕ್ಸ್ದೆ. ನಮ್ಮ 90s ಕಿಡ್ಸ್ಗೆ ಇದೆಲ್ಲ ತುಂಬ ಮೆಮೊರೀಸ್ ಇರುತ್ತೆ ಈ ಮನಿ. ಮತ್ತು ತಿರುಗಿ ನೋಡಿ ಈ ಥರ ಇದನ್ನು ಹಾಕ್ಸ್ಕೊಳ್ಳೋದು, ಮತ್ತು ಮುಂದೆ ಈ ಬಂಪರ್ ಹಾಕ್ಸ್ಕೊಳ್ಳೋದು. ಮತ್ತು ಇದೆಯಲ್ವಾ ಇಲ್ಲೆಲ್ಲ ಇದು ಆ್ಯಕ್ಚುಲಿ ಈ ಥರ ಪ್ಲೇನ್ ಬಂದ್ಬಿಟ್ಟೈತೆ. ಇಲ್ಲೆಲ್ಲ ಫೋಟೋಸ್ ಬರೋದು. ಯಾರ್ಯಾರು ಈ ಫಿಲಿಮ್ ಸ್ಟಾರ್ಗಳಿದ್ದಾರೆ, ಹೀರೋಸ್ಗಳ್ದೆಲ್ಲ ಫೋಟೋಸ್ ಬರೋದು. ದರ್ಶನ್, ಸುದೀಪು, ಅವಾಗೆಲ್ಲ ವಿಷ್ಣುದಾದ, ಮತ್ತು ತಿರ್ಗಾ ಶಂಕರ್ ನಾಗು ಅವ್ರದ್ದೆಲ್ಲ ಫೋಟೋಸ್ ಬರೋದು. ಮತ್ತು ಇದ್ರ ಮೇಲೂ ಅಷ್ಟೇ, ಇಲ್ಲಿ ಕೆಳಗಡೆ ಹಿಂಗೆ ಒಂದು ಡಿಸೈನಾಗಿ ಕೊಟ್ಟಿರೋ ಅದ್ರ ಮೇಲ್ಗಡೆ ಎಲ್ಲ ಫಿಲಿಮ್ ಸ್ಟಾರ್ಗಳು ಫೋಟೋಸ್ ಬರೋದು. ಅದನ್ನೆಲ್ಲ ಹಾಕ್ಸ್ಕೊತಾ ಇದ್ವಿ. ಇದಕ್ಕೆ ಇದನ್ನು ಚಿನಾರಿ ಥರ ಬರುತ್ತೆ, ಅದನ್ನೆಲ್ಲ ಕಟ್ಟಿ ಹಿಂಗೆ ಕೆಳಗಡೆ ಹಾಕ್ಸ್ಕೊಂಡು ಇದೆಲ್ಲ ಅವಾಗ ನಾವು ಒಂದು ಟೈಮಲ್ಲಿ ಇದ್ದಾಗ ನಾವು ಶೋಕಿ ಮಾಡ್ತಾಯಿತ್ತು. ನೋಡಿ ಬೆಲ್ಲು ಯಾವ ಥರ ಇದೆ ಖುಷಿ. ನನಗಂತೂ ಖುಷಿ ಆಗ್ತಾಯಿದೆ ನಿಜ ನೋಡೋದಕ್ಕೆ. 5,000 ರೂಪಾಯಿ ತೊಗೊಂಡ್ರು ಗೈಸ್ ಇದನ್ನು ಈ ಥರ ರೆಡಿ ಮಾಡೋದಕ್ಕೆ. ಎಲ್ಲ ಫುಲ್ಲು ಟೋಟಲಿ ತುಕ್ಕಿಡ್ದುಬಿಟ್ಟಿತ್ತು, ರಸ್ಟ್ ಹಿಡಿದ್ಬಿಟ್ಟಿತ್ತು. 5,000 ರೂಪಾಯಿ ಎಲ್ಲ 6,000 ರೂಪಾಯಿ ತೊಗೊಂಡ್ರು ನಾನು ರೆಡಿ ಮಾಡಿಸ್ತಾಯಿದ್ದೆ. ಅದು ಸೆಕೆಂಡ್ರಿ. ಬಟ್ಟು ಒಳ್ಳೆ ಮೆಮೊರಿ ಅಂತೂ ಈ ಸೈಕಲ್ ಜೊತೆ ಇದೆ ನನಗೆ ಗೈಸ್. ಆ್ಯಕ್ಚುಲಿ ನಾವು 90s ಕಿಡ್ಸ್ ಇದ್ದೀವಲ್ಲ, ನಾವೆಲ್ಲ ಸೈಕಲ್ ಕಲ್ತಿತ್ತು ಇದ್ರೊಳಗಡೆಯಿಂದ ಕಾಲು ಹಾಕ್ಬಿಟ್ಟು ನೋಡಿ ಹಿಂಗೆ ಸೈಕಲ್ ಮೇಲೆ ಪೆಟ್ಲು ಹಾಕ್ಕೊಂಡು ನಾವು ಅರ್ಪೆಟ್ಲು ಅಂತ ಹೊಡೆಯವು. ಇದ್ರ ಮೇಲ್ಗಡೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಅರ್ಪೆಟ್ಲು ಅಂತ ಹೊಡೆಯವು. ಅದಂತೂ ಒಳ್ಳೆ ಮೆಮೊರೀಸು. ಎಷ್ಟು ಸತಿ ಬಿದ್ದಿದ್ದೀನೋ ಈ ಸೈಕಲಲ್ಲಿ. ಮೋರಿ ಒಳಗಡೆ ಎಲ್ಲ ಹೋಗಿ ದಬಾಕೊಂಬಿಟ್ಟಿದ್ದೀನಿ ಸೈಕಲ್ ಕಲಿಯೋ ಆಸೆನಲ್ಲಿ. ಅವಾಗ ತುಂಬ ಹಿಟ್ ಮಾಡ್ಕೊಂಡಿದ್ದೀನಿ ಗೈಸ್ ಈ ಸೈಕಲಲ್ಲಂತೂ. ಬಿದ್ದು ತುಂಬ ಹಿಟ್ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕ್ಯಾರಿಯರು ನಮ್ದು ಇನ್ನೊಂದು ಸೈಕಲ್ದಿತ್ತು. ಇದ್ರದ್ದು ಕ್ಯಾರಿಯರ್ ಆ್ಯಕ್ಚುಲಿ ಹಿಂಗಿರಲಿಲ್ಲ, ಹಿಂಗೆ ತೆಗಿಯೋ ಥರ ಇತ್ತು ಕ್ಯಾರಿಯರು. ನಾವು ಇದ್ರ ಮೇಲ್ಗಡೆ ಹುಲ್ಲುವರೆಗಳು, ಮತ್ತು ತಿರ್ಗಾ ಏನಾದ್ರೂ ಮುಂಚೆಲ್ಲ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿತ್ತು. ಸೌದೆಗಳು ಅದನ್ನೆಲ್ಲ ಇದ್ರ ಮೇಲೆ ಏರಿದ್ದೀವಿ. ಮತ್ತು ನಾವು ಶನಿವಾರ ಭಾನುವಾರ ಬತ್ತಂದರೆ ಸ್ಕೂಲ್ ಮುಗಿಸ್ಕೊಂಡು ನಮ್ಮವ್ವ ನಮಗೆ ಹೇಳೋದು ಏನಂತ, ಹೋಗಪ್ಪ ಅಕ್ಕಿ ಐತೆ, ರಾಗಿ ಐತೆ, ರೊಟ್ಟಿ ಸುಡೋಕ್ಕೆ ಅಕ್ಕಿ ಹಸಿಟ್ಟೆಲ್ಲ ಮಿಲ್ ಮಾಡಿಸ್ಕೊಂಬಂದ್ಬಿಡು ಅಂದ್ಬಿಟ್ಟು. ಸೊ ಅವಾಗೆಲ್ಲ ನಾವು ಇದೇ ಸೈಕಲ್ ಮೇಲೆ ಹಿಂಗೆ ರಾಗಿ ಮೂಟೆ ಮತ್ತು ಅಕ್ಕಿ ಮೂಟೆ ಕಟ್ಕೊಂಡು ಹೋಗಿ ಮಿಲ್ ಮಾಡಿಸ್ಕೊಂಡು ಬರೋವು. ನಮ್ಮವ್ವ ಅವಾಗ 8 ರೂಪಾಯಿನೋ 10 ರೂಪಾಯಿನೋ ಕೊಡೋದು. ಅದನ್ನು ಸೋಸಿ ನಮಗೆ ಮಿಲ್ ಮಾಡಿಕೊಡೋದಕ್ಕೆ. ಅದರಲ್ಲೂ ಕೂಡ 2 ರೂಪಾಯಿ ಉಳಿಯೋದು. ನಾವು ತಿಂಡಿದ್ದನ್ನು ಕೊಡ್ತದೆ ಅಂತ ನಾವು ಆಸೆಯಾಗಿದ್ದರೆ ನಮ್ಮವ್ವ ಅದನ್ನು ಮಡಿಕೊಂಬಿಡೋದು. ಅವಾಗೆಲ್ಲ ಕಾಸಿಗೆ ಅಷ್ಟೇ ಡಿಮ್ಯಾಂಡ್ ಇತ್ತು. ಮತ್ತು ತಿರ್ಗಾ ಅವಾಗೆಲ್ಲ ಬಡತನಲ್ಲ ಗೈಸ್. ಸೊ ಆ ಟೈಮಲ್ಲಿ ಈ ಸೈಕಲು ನಮ್ಮ ಮನೆಗೆ ಬಂದಿತ್ತು. ಸೊ ಅದಕ್ಕೇ ನನ್ನ ಮೆಮೊರೀಸ್ಗೆ ಇರಲಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಈ ಸಣ್ಣ ಪುಟ್ಟದಲ್ಲಿ ಏನೇನು ಹೋಗಿತ್ತು ಅದನ್ನೆಲ್ಲ ಹಾಕ್ಸಿ ರೆಡಿ ಮಾಡಿಸಿ ಮಡಗಿದ್ದೀನಿ. ನೋಡಿ ಈ ಥರ ಕಾಣಿಸ್ತೈತೆ. ನೋಡಿ ಯಾರ್ಯಾರು 90s ಕಿಡ್ಸ್ ಇದ್ದೀರಾ, ಸೊ ಆಲ್ಮೋಸ್ಟು ನಾನು ಈ ಸೈಕಲ್ ಬಗ್ಗೆ ಹೇಳ್ತಿದ್ದಂಗೆ ಎಲ್ಲರಿಗೂ ಸೇಮ್ ಅದೇ ಎಲ್ಲ ನೆನಪಾಗಿರುತ್ತೆ ಒಂದು ಸತಿ ತಲೆಯಲ್ಲಿ. ಯಾರ್ಯಾರ ಮನೆ ಸೈಕಲ್ ಇತ್ತು, ಯಾರ್ಯಾರು ಅವಾಗ ಸೈಕಲ್ ಶೋಕಿ ಮಾಡ್ತಾಯಿದ್ರು, ಹಿಂಗೆಲ್ಲ ಡಿಸೈನ್ ಮಾಡಿಸ್ಕೊಂಡು ಮತ್ತು ಆಲ್ಟ್ರ್ ಮಾಡಿಸ್ಕೊಂಡು ಅವ್ರಿಗೆಲ್ಲ ನೆನಪಾಗಿರುತ್ತೆ ಅಂತ ಅಂದ್ಕೊತೀನಿ ಮೇ ಬಿ.